ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಈ ದಿವಸ ಮೆತ್ತನೆಯ ಮೃದುವಾದಂತಹ ಜಾಮೂನನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ನಾನಿಲ್ಲಿ MTRದು ಜಾಮೂನ್ ಮಿಕ್ಸ್ ಸಿಗುತ್ತಲ್ಲ ಅದನ್ನು ತೊಗೊತಾ ಇದ್ದೀನಿ. ಹೀಗೆ ಒಂದು ತಟ್ಟೆಗೆ ಜಾಮೂನ್ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಫಸ್ಟು ಚೆನ್ನಾಗಿ ಗಂಟುಗಳನ್ನೆಲ್ಲ ಒಡ್ಕೋಬೇಕು. ಈ ಥರ ಗಂಟೆಲ್ಲ ತೆಕ್ಕೊಂಡಾದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕಿ ಫಸ್ಟು ಕಲಿಸ್ಕೋಬೇಕು. ಅಂದರೆ ನೀರೆಲ್ಲ ಹಾಕಬಾರ್ದು, ಫಸ್ಟ್ಗೆ ಸ್ವಲ್ಪ ಹಾಲು ಹಾಕ್ತಾ ಕಲಿಸ್ಕೊಂಡು ಆಮೇಲೆ ನಾವು ನೀರನ್ನು ಮಿಕ್ಸ್ ಮಾಡಬೇಕು. ಹೀಗೆ ಹಾಲು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಒಳ್ಳೆ ಟೇಸ್ಟಾಗಿ ಬರುತ್ತೆ ಸ್ನೇಹಿತರೆ ಜಾಮೂನು. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ಥರ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೆ, ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಆಮೇಲೆ ಈ ಥರ ಹಾಲು ಹಾಕಿ ಮಾಡೋದ್ರಿಂದ ಜಾಮೂನು ಒಡೆಯೋದಿಲ್ಲ ಬೇಗ. ಕೆಲವರು ಜಾಮೂನು ಒಡಿತಾ ಇರುತ್ತೆ ಅಂತ ಹೇಳ್ತಾರೆ, ಆಮೇಲೆ ಹಾರ್ಡಾಗಿ ಬರುತ್ತೆ ಅಂತ ಹೇಳ್ತಾರೆ. ಹೀಗೆ ಹಾಲು ಹಾಕೋದ್ರಿಂದ ಒಳ್ಳೆ ಸಾಫ್ಟಾಗಿ ಎಷ್ಟು ಹತ್ತಿ ಥರ ತುಂಬ ಮೃದುವಾಗಿರುತ್ತೆ. ಈಗ ನಾನು ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಈ ಜಾಮೂನ್ ಹಿಟ್ಟನ್ನು ತುಂಬ ನಾದಬಾರ್ದು ಸ್ನೇಹಿತರೆ, ಮೃದುವಾಗಿ ಕಲಿಸ್ಕೋಬೇಕು. ಇಲ್ಲಿ ನೋಡ್ರಿ, ಈ ಥರ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೋಬೇಕು. ಹೀಗೆ ಎಲ್ಲ ಹಿಟ್ಟು ಹೊಂದ್ಕೊಂಡ್ಮೇಲೆ ನಾವು ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಎಲ್ಲನೂ ನೀಟಾಗಿ ಕಲಿಸ್ಬಿಟ್ಟು ಇಟ್ಬಿಡೋಣ. ಇಷ್ಟಾದರೆ ಹಿಟ್ಟು ರೆಡಿಯಾಗಿದೆ ಸ್ನೇಹಿತರೆ. ಈಗ ಇದನ್ನು ಒಂದು 5 ನಿಮಿಷ, ಜಾಸ್ತಿ ನೆನೆಯೋದು ಬೇಕಾಗಿಲ್ಲ, ತುಂಬ ಮೆತ್ತಗಿದೆ ಹಿಟ್ಟು. ಹೀಗೆ ಒಂದು 5 ನಿಮಿಷದಷ್ಟು ನಾವು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಈಗ ಪಾಕವನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಕಪ್ ಆಗಷ್ಟು ಸಕ್ಕರೆಯನ್ನು ತೊಗೊತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 2 ಕಪ್ ನೀರಾಗಷ್ಟು ನೀವು ಅಳತೆಯನ್ನು ಮಾಡಿಕೊಂಡು ಇಟ್ಕೋಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ ನಿಮಗೆ ಪಾಕ. ಇಲ್ಲಿ ನಾನು 3 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, ಅದಕ್ಕೆ 6 ಕಪ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಪಾಕ ಅಂದರೆ ತುಂಬ ಎಳೆ ಪಾಕದಷ್ಟು ನಾವು ಪಾಕವನ್ನು ಮಾಡ್ಕೋಬಾರ್ದು ಸ್ನೇಹಿತರೆ. ಸಕ್ಕರೆಯನ್ನು ಕರಗಿಸ್ತಾ ಇದ್ದೀನಿ. ಈಗ ಸಕ್ಕರೆ ಎಲ್ಲ ಕರಗಿದೆ, ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಈ ಥರ ಎಲ್ಲ ಕರಗಿದ ಮೇಲೆ ಒಂದು ಕುದಿ ಬರಬೇಕು. ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಪಾಕ ರೆಡಿಯಾಗಿದೆ ಅಂತ. ಇಲ್ಲಿ ಸಕ್ಕರೆ ಪಾಕ ಕುದೀತಾ ಇದೆ ನೋಡಿರಿ. ಈ ಥರ ಮುಟ್ಟಿದ್ರೆ ನಾವು ಎಣ್ಣೆ ಮುಟ್ಟಿದ್ದೀವೇನೋ ಅನಿಸ್ಬೇಕು, ಆ ಥರ ಫೀಲ್ ಬಂದರೆ ಸಾಕು. ತುಂಬ ಎಳೆ ಪಾಕ ಮಾಡ್ಕೊಂಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಸ್ನೇಹಿತರೆ. ಆಮೇಲೆ ಜಾಮೂನು ಹೀರ್ಕೊಳ್ಳೋದು ಇಲ್ಲ ಪಾಕವನ್ನು. ಇಷ್ಟಾದರೆ ಸಾಕು. ಇದನ್ನೀಗ ಆಫ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ನೋಡಿರಿ, ಈಗ ಜಾಮೂನು ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ, ಉಬ್ಬಿ ಬಂದಿದೆ. ಇದನ್ನೊಂದು ಸಲ ಈ ಥರ ಕಲಿಸ್ಕೊಂಡ್ಬಿಟ್ಟು ನಾವು ಜಾಮೂನುಗಳನ್ನು ಮಾಡಿ ಇಟ್ಕೊಳ್ಳೋಣ. ಚಿಕ್ಕದಾಗಿ ತೊಗೊಂಡು ಸಣ್ಣದಾಗಿ ಜಾಮೂನನ್ನು ಮಾಡ್ಕೋಬೇಕು. ಯಾಕೆ ಅಂದರೆ ಅದು ಮತ್ತೆ ಎಣ್ಣೆಗೆ ಹಾಕಿದ್ಮೇಲೆ ಉಬ್ಬುತ್ತೆ, ಮತ್ತು ಪಾಕಕ್ಕೆ ಹಾಕಿದ್ಮೇಲೆ ಇನ್ನೂ ದಪ್ಪ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಷ್ಟಿಷ್ಟು ಮಾಡಿಕೊಂಡ್ರೆ ಸಾಕು. ನಾವು ಈ ಥರ ಎಲ್ಲ ಜಾಮೂನುಗಳನ್ನು ಮಾಡಿ ಇಟ್ಕೊಳ್ಳೋಣ. ಆಮೇಲೆ ನಾವು ಜಾಮೂನು ಕರಿಯೋದನ್ನು ಅಷ್ಟೇ ಸ್ನೇಹಿತರೆ, ತುಂಬ ಹುಷಾರಾಗಿ ಕರ್ಕೋಬೇಕು. ಆವಾಗಲೇ ನಮಗೆ ಜಾಮೂನು ಒಡೆಯೋದಿಲ್ಲ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ, ಪಾಕನೂ ಚೆನ್ನಾಗಿ ಹೀರುತ್ತೆ. ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಂತೆ. ತುಂಬ ಜನ ಹೇಳ್ತಾ ಇರ್ತಾರೆ ಜಾಮೂನು ಒಳಗಡೆ ಎಲ್ಲ ಹಸಿ ಇರುತ್ತೆ, ಆಮೇಲೆ ಪಾಕದಲ್ಲಿ ಹಾಕಿದ ತಕ್ಷಣ ಒಡೆದು ಹೋಗುತ್ತೆ ಅಂತ. ಹಾಗಾಗುತ್ತೆ ಅಂದರೆ ಒಂದು ಪಾಕ ಮಿಸ್ಟೇಕ್ ಇರುತ್ತೆ. ಆಮೇಲೆ ಜಾಮೂನು ಹಿಟ್ಟು ಕಲಿಸೋದ್ರಲ್ಲೂ ನಾವು ಹುಷಾರಾಗಿ ಕಲಿಸ್ಕೋಬೇಕು ಸ್ನೇಹಿತರೆ. ಇಲ್ಲಿ ನೋಡ್ರಿ, ನಾನೆಲ್ಲನೂ ಈ ಥರ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ಹಾಕಿ ಇದನ್ನು ಕರ್ಕೊಳ್ಳೋಣ. ಈಗ ನೋಡಿರಿ ಸ್ನೇಹಿತರೆ, ಎಣ್ಣೆಗೆಲ್ಲ ಜಾಮೂನುಗಳನ್ನು ಹಾಕಿದ್ದೀನಿ. ಈಗ ಒಟ್ಟಿಗೆ ಈ ಥರ ಮೇಲೆ ಕೈ ಆಡಿಸ್ಬೇಕು. ಹೀಗೆ ನಾವು ಎಣ್ಣೆಯಲ್ಲಿ ಕರಿಯೋದ್ರಿಂದ ಸುತ್ತು ಎಲ್ಲ ಕಡೆಯೂ ಜಾಮೂನು ಫ್ರೈ ಆಗುತ್ತೆ.
ಇಲ್ಲಾಂದರೆ ಒಂದು ಕಡೆ ಮಾತ್ರ ಕೆಂಪಗಾಗಿರುತ್ತೆ, ಇನ್ನೊಂದು ಕಡೆ ಹಾಗೆ ಬೆಳ್ಳಗಿರುತ್ತೆ. ಹಾಗಾಗಿ ಸುಮ್ಮನೆ ಮೆತ್ತಗೆ ಮಾಡಬೇಕು ಸ್ನೇಹಿತರೆ, ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಸೌಟಿಂದ ಈ ಥರ ನಿಧಾನಕ್ಕೆ ಹೀಗೆ ತಿರುಗಿಸ್ಬೇಕು. ನೋಡಿರಿ ಎಷ್ಟು ದಪ್ಪ ಆಯಿತು. ಅದಕ್ಕೆ ನಾವು ಉಂಡೆಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಒಂದೇ ಬಣ್ಣ ಬಂದಿದೆ ಎಲ್ಲ ಕಡೆನೂ. ಹೀಗೆ ಮಾಡೋದ್ರಿಂದ ಜಾಮೂನ್ ತುಂಬ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಫ್ಲೇಮು ಅಷ್ಟೇ ಮೀಡಿಯಮಲ್ಲಿ ಇಟ್ಕೊಂಡು ನಾವು ನಿಧಾನಕ್ಕೆ ಕರಿಬೇಕು. ಎಷ್ಟು ನಿಧಾನಕ್ಕೆ ನಾವು ಜಾಮೂನನ್ನು ಕರಿತೀವೋ ಅಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಸ್ನೇಹಿತರೆ. ನೋಡಿರಿ ಹೀಗೆ ಈ ಥರ ಕರ್ಕೊಂಡು ಜಾಮೂನ್ಗಳನ್ನು ತೆಗಿಯೋಣಂತೆ. ಈಗ ಇದಾಗಿದೆ ಸ್ನೇಹಿತರೆ, ಒಳ್ಳೆ ಬಣ್ಣ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡ್ಬಿಟ್ಟು ಆಮೇಲೆ ಪಾಕದಲ್ಲಿ ಹಾಕಿಬಿಡೋಣ. ಜಾಮೂನ್ ಅಂದರೆ ಯಾರಿಗಿಷ್ಟ ಇಲ್ಲ ಸ್ನೇಹಿತರೆ, ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ಅಂತಲೇ ಹೇಳ್ಬೋದು. ಆಮೇಲೆ ಸಿಹಿ ಅಷ್ಟೇ ತುಂಬ ಜಾಸ್ತಿ ಹಾಕ್ಕೊಂಬಿಟ್ರೆ ತಿನ್ನೋದಕ್ಕೂ ಒಂಥರ ಅನಿಸುತ್ತೆ. ನೋಡಿರಿ ನಾನಿಲ್ಲಿ ಬಿಸಿ ಇರಲಿಕ್ಕೇ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಮೂನ್ ಬಿಸಿ ಇರಬೇಕು, ಪಾಕನೂ ಬಿಸಿ ಇರಬೇಕು, ತಣ್ಣಗಾಗಿರಬಾರ್ದು. ಆವಾಗ ಮಾತ್ರ ಪಾಕವನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಜಾಮೂನು. ಹೀಗೆ ಹಾಕ್ಬಿಟ್ಟು ಒಂದು ಸಲ ಈ ಥರ ಕದಡ್ಬಿಟ್ಟು ಮುಚ್ಚಿಟ್ಬಿಡೋಣ. ಆವಾಗ ಚೆನ್ನಾಗಿ ಪಾಕವನ್ನೆಲ್ಲ ಹೀರ್ಕೊಳ್ಳುತ್ತೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಪಾಕ ಹೀರ್ಕೊಂಡಿದೆ. ಜಾಮೂನು ಸಾಫ್ಟಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಈ ಥರ ನೀವು ಒಂದು ಸಲ ಜಾಮೂನ್ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ. ನೀವೀಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ. ಈ ಥರ ಜಾಮೂನನ್ನು ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.